ನಿಜವಾಗ್ಲೂ ಯಾರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಒಂದಲ್ಲ ಒಂದು ದಿನ ಉತ್ತಮ ಅವಕಾಶ ಮನೆ ಬಾಗಿಲಿಗೆ ಅದಾಗೆ ಒದಗಿ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಮಂಜೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಾಡಿದಂಥ ಶಾಸಕರಾದ ತಮ್ಮಯ್ಯನವರಿಗೆ ಅವತ್ತೆಷ್ಟು ಖುಷಿ ಇತ್ತು ಆ ಸಂತೋಷ ನನಗಾಗಿದೆ. ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎಚ್.ಪಿ. ಮಂಜೇಗೌಡ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ಕಳೆದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿದಿದ್ದ ನಾಯಕನ ಪರಿಶ್ರಮಕ್ಕೆ ತಕ್ಕಂತೆ ಫಲ ಸಿಕ್ಕಿದೆ ಅಂತ ಮಂಜೇಗೌಡ ಅವರ ಹಿತೈಷಿಗಳು, ಆತ್ಮೀಯರು, ಕಾರ್ಯಕರ್ತರು ಹಾಡಿ ಹೊಗಳಿದ್ರು. ಬೆಳಗ್ಗೆಯಿಂದಲೂ ನೂರಾರು ಸಂಖ್ಯೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಬಂದು ಎಚ್.ಪಿ. ಮಂಜೇಗೌಡರಿಗೆ ಹೂಗುಚ್ಛ ನೀಡಿ ಶುಭ ಕೋರಿದ್ರು. ಕೇವಲ ಚಿಕ್ಕಮಗಳೂರು ನಗರ ಮಾತ್ರವಲ್ಲದೆ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಿದ್ದವರು ಮಂಜೇಗೌಡರಿಗೆ ಶುಭ ಕೋರಿ ಹಾರೈಸಿದ್ರು. ಕಚೇರಿಯ ಎದುರುಗಡೆ ಪದಗ್ರಹಣ ಕಾರ್ಯಕ್ರಮಕ್ಕೆ ತಡವಾಗ್ತಾ ಇದ್ರು. ನಾವು ಒಂದು ವಿಶ್ ಮಾಡ್ತೀವಿ, ನಾವು ಸ್ವಲ್ಪ ಶುಭಾಶಯ ಕೋರ್ತೀವಿ ಅಂತ ಅನೇಕರು ಮಂಜೇಗೌಡರಿಗೆ ಶುಭಾಶಯಗಳ ಮಳೆ ಸುರಿಸಿದ್ರು. ಇನ್ನು ಕಚೇರಿಯಿಂದ ಹೊರಗೆ ಬರ್ತಾ ಇದ್ದಂತೆ ಮಂಜೇಗೌಡರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸಿದ ಶಾಸಕ ಎಚ್.ಡಿ. ತಮ್ಮಯ್ಯ ಶುಭಾಶಯ ಕೋರಿದ್ರು. ಈ ವೇಳೆ ಪಕ್ಷದ ನಾಯಕರಾದ ಗಾಯತ್ರಿ ಶಾಂತೇಗೌಡ, ಬಿ.ಎಂ. ಸಂದೀಪ್, ವಿಜಯಕುಮಾರ್, ರೇಖಾ ಹುಲಿಯಪ್ಪಗೌಡ ಸೇರಿದಂತೆ 10 ಮಂದಿ ನಾಯಕರು ಒಟ್ಟುಗೂಡಿದ್ರು. ಈ ಸಂದರ್ಭದಲ್ಲಿ ಕ್ರೇನ್ ಮೂಲಕ ದೊಡ್ಡದಾದ ಹೂವಿನ ಹಾರವನ್ನ ಹಾಕಿ ಅಭಿನಂದಿಸಲಾಯಿತು. ಈ ವೇಳೆ ಸಿಡಿಎಯ ನೂತನ ಸಾರಥಿಗೆ ಜೈಕಾರ ಹಾಕಲಾಯಿತು. ಬಳಿಕ ವೇದಿಕೆಯ ಮೇಲೆಯೂ ಅನೇಕ ಗಣ್ಯರು, ಕಾರ್ಯಕರ್ತರು, ಆತ್ಮೀಯರು ಎಚ್.ಪಿ. ಮಂಜೇಗೌಡರಿಗೆ ಶುಭಾಶಯ ಕೋರಿದ್ರು. ಹೂಗುಚ್ಛ ಕೊಟ್ಟು ಹೂವಿನ ಹಾರ ಹಾಕಿ ಕೈ ಕುಲುಕಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಗೌಡರಿಗೆ ಅಭಿನಂದಿಸಿ ಮಾತನಾಡಿದ ಶಾಸಕ ಎಚ್.ಡಿ. ತಮ್ಮಯ್ಯ, ಮಂಜೇಗೌಡರ ಪಕ್ಷ ನಿಷ್ಠೆಗೆ ಈ ಅಧಿಕಾರ ಅವಕಾಶ ಸಿಕ್ಕಿದೆ. ಪಕ್ಷಕ್ಕೆ ನಿಷ್ಠೆ ತೋರಿದ್ರೆ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಅವಕಾಶ ಸಿಗತ್ತೆ ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ರು. ಒಂದು ಸಂಘ ಸಂಸ್ಥೆ ಇರಲಿ ಅಥವಾ ರಾಜಕೀಯ ಪಕ್ಷಗಳಲ್ಲಿ ಇರಲಿ, ಅಲ್ಲಿ ನಿಜವಾಗಲೂ ಯಾರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಒಂದಲ್ಲ ಒಂದು ದಿನ ಅವರಿಗೆ ಉತ್ತಮ ಅವಕಾಶ ಮನೆ ಬಾಗಿಲಿಗೆ ಅದಾಗೆ ಒದಗಿ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಮಂಜೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಕಳೆದ 8 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೀಕ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಸುಮಾರು 4 ಬಾರಿ ಸದಸ್ಯರಾಗಿ ವಿವಿಧ ಜವಾಬ್ದಾರಿಯನ್ನು ಸಹ ಚುನಾಯಿತ ಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಕಾಂಗ್ರೆಸ್ ಪಕ್ಷದ ವಿಧಾನಸಭೆ, ಲೋಕಸಭಾ ಚುನಾವಣೆಗಳಲ್ಲಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಇವತ್ತು ಒಂದು ಮಾದರಿ ಏನು ಅಂದ್ರೆ, ಒಂದು ರಾಜಕೀಯ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ರೆ, ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಕೆಲಸ ಮಾಡಿದ್ರೆ ಇವತ್ತು ಯಾವತ್ತಾದ್ರೂ ಪಕ್ಷ ಗುರುತಿಸ್ತದೆ, ತಡವಾಗಾದ್ರೂ ಗುರುತಿಸ್ತದೆ ಅಂತ. ಬಳಿಕ ಪಕ್ಷದ ಹಲವು ಮುಖಂಡರು ಎಚ್.ಪಿ. ಮಂಜೇಗೌಡರ ವ್ಯಕ್ತಿತ್ವ ಹಾಗೂ ಹೊಸ ಜವಾಬ್ದಾರಿ ಬಗ್ಗೆ ಮಾತನಾಡಿದರು. ಇನ್ನು ಅಧಿಕಾರ ಸ್ವೀಕರಿಸಿದ ಮಂಜೇಗೌಡರು ತಾವು ಪಕ್ಷದಲ್ಲಿ ನಡೆದು ಬಂದ ದಾರಿಯನ್ನ ಮೆಲುಕು ಹಾಕಿದ್ರು. ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಮಂಜೇಗೌಡರು ಸುಂದರ ಚಿಕ್ಕಮಗಳೂರು ಮಾಡುವ ತಮ್ಮ ಕನಸನ್ನ ಬಿಚ್ಚಿಟ್ರು. ಏನು ನನ್ನ ಪಕ್ಷದಲ್ಲಿ ಒಂದು ಉನ್ನತ ಹುದ್ದೆ ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಸತತವಾಗಿ ಪಕ್ಷ ಕಟ್ಟುವಂಥ ಕೆಲಸ ಮತ್ತು ನನ್ನ ಪಕ್ಷಕ್ಕೆ ಕೆಲಸ ಮಾಡಿದಂಥ ಎಲ್ಲ ಸ್ನೇಹಿತರ ಪ್ರತಿಫಲವಾಗಿ ನನ್ನ ಜೊತೆ ದುಡಿದಿದ್ದರಿಂದ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂತು. ಜೊತೆಯಲ್ಲಿ ಕ್ಷೇತ್ರದಲ್ಲಿ ಶಾಸಕರನ್ನು ಕಂಡಿದ್ದರಿಂದ
ಇವತ್ತು ನನಗೆ ಭಾಳ ಸಂತೋಷ ಆಗಿದೆ. ಶಾಸಕರು ಕಂಡಿದ್ದರಿಂದ ಅದೇ ಸಂತೋಷ ಇವತ್ತು ನನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದಂಥ ಶಾಸಕರಾದ ತಮ್ಮಯ್ಯನವರಿಗೆ ಅವತ್ತು ಎಷ್ಟು ಖುಷಿ ಇತ್ತೋ ಆ ಸಂತೋಷ ನನಗಾಗಿದೆ. ಅದೇ ರೀತಿಯಾಗಿ ತಮ್ಮಯ್ಯಣ್ಣನವರ ಮತ್ತಷ್ಟು ಗಟ್ಟಿಗೊಳಿಸೋದೇ ನನ್ನ ಕೆಲಸ. ನಗರದಲ್ಲಿ ಸ್ವಚ್ಛತೆ ಮತ್ತು ನಗರವನ್ನು ಅಭಿವೃದ್ಧಿಪಡಿಸುವ ವಿಚಾರದಲ್ಲಿ ನಾನು ಸಹಕಾರಿಯಾಗ್ತೇನೆ. ಪ್ರತಿಯೊಬ್ಬರು ಮುಂದೆನೂ ಕೂಡ ಯಾರೇ ಕೆಲಸ ಮಾಡೋದಿದ್ದರೂ ಕೂಡ ನಿಷ್ಠೆಯಿಂದ ಪಕ್ಷಕ್ಕೆ ದ್ರೋಹ ಮಾಡದ ರೀತಿ ಮತ್ತು ನಂಬಿಕೆಸ್ಥರಿಗೆ ವಿಶ್ವಾಸ ಬರುವ ರೀತಿ ಕೆಲಸ ಮಾಡುವುದೇ ಕೆಲಸ ಮಾಡಬೇಕು. ನಮ್ಮ ತರಕ್ಕೆ ಮಾಡಿದಾಗ ಮುಂದೆ ಅವರಿಗೂ ಕೂಡ ಅವಕಾಶ ಸಿಗುತ್ತೆ. ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಕೈಗಾರಿಕರು, ಜನಸಾಮಾನ್ಯರು, ಮುಖಂಡರು ಈ ಸಂತೋಷದ ಕ್ಷಣಕ್ಕೆ ಸಾಕ್ಷಿಯಾದರು. ನೆಚ್ಚಿನ ನಾಯಕನಿಗೆ ಸಿಡಿಎ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದಕ್ಕೆ ಕೈ ಮುಖಂಡರು, ಕಾರ್ಯಕರ್ತರು ಶುಭಾಶಯ ಕೋರಿದ್ರು. ನಮ್ಮ ಯುವ ಕಾಂಗ್ರೆಸ್ ಪರವಾಗಿ ನೂತನವಾಗಿ ಆಯ್ಕೆಯಾಗಿರುವ HP ಮಂಜೇಗೌಡರವರಿಗೆ ಶುಭಾಶಯಗಳನ್ನು ಕೋರಿದ್ದೀವಿ. ಏನು ಪಕ್ಷಕ್ಕೆ ಇಷ್ಟು ವರ್ಷ ನಿಷ್ಠಾವಂತವಾಗಿ ಕೆಲಸ ಮಾಡಿದ್ದ ಕಾರಣ ಇವತ್ತು ಈ ಅಧಿಕಾರವನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಶಾಸಕರ ಆಶಯದಂತೆ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಅವರಿಂದ ಬರಲಿ ಅಂತ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಕೂಡ ಒಳ್ಳೆಯ ಹೆಸರನ್ನು ತರ್ತಾರೆ, ಜಿಲ್ಲಾ ಕಾಂಗ್ರೆಸ್ಗೂ ಕೂಡ ಒಳ್ಳೆಯ ಹೆಸರನ್ನು ತರ್ತಾರೆ. ಯಾವುದೇ ಒತ್ತಡಗಳಿಗೂ ಕೂಡ ಅವರು ಬಗ್ಗದೆ ಎದೆಗಾರಿಕೆಯಿಂದ ನಿಂತಿದ್ದ ಪರಿಣಾಮವಾಗಿ ಇವತ್ತು ಅವರಿಗೆ ಈ ಸ್ಥಾನ ಸಿಕ್ಕಿದೆ ಅಂದರೆ ತಪ್ಪಾಗೋದಿಲ್ಲ. ಇಲ್ಲ ವೈಯಕ್ತಿಕವಾಗಿ ಸಮಸ್ಯೆಗಾಗಲಿ, ಹಾಸ್ಟೆಲ್ಗಳಲ್ಲಿ ಸೀಟ್ ಕೊಡಿಸೋಂಥದ್ದಾಗಲಿ, ಇಂಥ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಮಂಜೇಗೌಡರಿಗೆ ಫೋನ್ ಮಾಡಿದ್ರೆ ತಕ್ಷಣ ಬಂದು ಸ್ಪಂದಿಸ್ತಾರೆ ಅನ್ನೋಂಥ ವ್ಯಕ್ತಿ. ನಿರಂತರವಾಗಿ ದುಡಿತಕ್ಕಂಥ ಒಂದು ಶಕ್ತಿ ಮಂಜೇಗೌಡರು. ಮತ್ತು MLA ಈ ಕ್ಷೇತ್ರಕ್ಕೆ ಬರೋದಕ್ಕೆ ಅವರ ಪಾತ್ರ ತುಂಬ ಮಹತ್ವವಾದ ಪಾತ್ರ ವಹಿಸಿದ್ದಾರೆ. ಈ 2023 ಚುನಾವಣೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಮಗೆ ಗೊತ್ತು. ಇದೇ ಒಳ್ಳೆ ವರ್ಕ್ ಮಾಡಿ ಮುಂದಿನ ದಿನಗಳು ಅವರು MLA ಆದರೂ ಆಗ್ಬೋದು. ಯಾರು ಹಣೆ ಬರ ಯಾರೂ ಏನು ಬಂದಾಗಿಲ್ಲ. ಯಾವ ಜಾತಿ ಅಂತ ನೋಡಿಲ್ಲ, ಯಾರು ಅಂತ ನೋಡಿಲ್ಲ, ಬಂದು ಅದೇ 24/7 ಅಂತಾರಲ್ಲ ಆ ಥರ ಪಕ್ಷಕ್ಕೋಸ್ಕರ ಅವರು ಕೆಲಸ ಮಾಡಿದ್ದಾರೆ. ಕೆಲ ಮಟ್ಟದ ಕಾರ್ಯಕರ್ತರಿಗೂ ಅಧಿಕಾರ ಸಿಗುತ್ತೆ ಅನ್ನೋದಕ್ಕಿದೆ ಉದಾಹರಣೆ. ಭಗವಂತನ ಕೃಪೆ ಅವರಿಗಿರಲಿ. ಬೆಳಗ್ಗೆಯಿಂದಲೂ ಶುರುವಾದ ಶುಭಾಶಯಗಳ ಮಹಾಪುರ ಮಧ್ಯಾಹ್ನದವರೆಗೆ ಮುಗಿಯಲೇ ಇಲ್ಲ. ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕವೂ ಮಂಜೇಗೌಡರ ಭೇಟಿಗೆ ಆಗಮಿಸಿದ ಆತ್ಮೀಯರು ಗೌಡ್ರನ್ನ ಕಚೇರಿಯ ಮುಂದೆ ಕೂರಿಸಿ ಹೂಮಳೆಯನ್ನೇ ಸುರಿಸಿದ್ರು, ಜೈಕಾರ ಕೂಗಿದ್ರು. ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡರ ನಿಷ್ಠೆಗೆ ಇದೀಗ ಸಿಡಿಎ ಅಂತಹ ಹೊಸ ಜವಾಬ್ದಾರಿ ಒಲಿದು ಬಂದಿರೋದು ಕೇವಲ ಮಂಜೇಗೌಡರಿಗೆ ಮಾತ್ರವಲ್ಲದೆ ಅವರ ಆತ್ಮೀಯರಿಗೆ, ಹಿತೈಷಿಗಳಿಗೆ, ಕಾರ್ಯಕರ್ತರಿಗೆ ಖುಷಿ ಕೊಟ್ಟಿದೆ. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.